ತನ್ನ ಅಣ್ಣಂದಿರಾದ ಖರ ದೂಷಣರು ಯುದ್ಧದಲ್ಲಿ ಸತ್ತೋದ ಮೇಲೆ ಇದನ್ನೆಲ್ಲ ನೋಡ್ತಾ ಇದ್ದ ಶೂರ್ಪನಖಿ ಭಯದಿಂದ ತನ್ನ ಅಣ್ಣನಾದ ರಾವಣನ ಬಳಿಗೆ ಓಡಿದ್ಲು. ಅವಳ ವಿರೂಪಗೊಂಡ ಆಕೃತಿಯನ್ನು ನೋಡಿ ರಾವಣನಿಗೆ ಬಹಳ ಕೋಪ ಬಂತು. ಇದಕ್ಕೆ ಯಾರು ಕಾರಣ ಅಂತ ಕೇಳ್ದ. ಶೂರ್ಪನಖಿ ತನಗಾದ ಅವಮಾನವನ್ನು, ಖರ ದೂಷಣರು ತಮ್ಮ ಸೈನ್ಯದೊಡನೆ ಸತ್ತ ಸಂಗತಿಯನ್ನು ವಿವರಿಸಿದ್ಲು. ಅಷ್ಟೇ ಅಲ್ಲ, ಅವಳು ಮತ್ತೆ ಹೇಳಿದ್ಲು, ರಾಮನ ಜೊತೆಗೆ ಸೀತೆ ಅಂತ ಒಬ್ಬ ಸುಂದರಿ ಇದ್ದಾಳೆ, ಅವಳನ್ನು ನಿನಗಾಗಿ ತರಬೇಕು ಅಂತ ಪ್ರಯತ್ನ ಮಾಡಿದೆ, ಅದಕ್ಕೆ ಇಷ್ಟೆಲ್ಲ ಆಯಿತು ಅಂತ ಅಂದ್ಲು. ರಾವಣನಿಗೆ ತಕ್ಷಣ ಒಂದು ಯೋಚನೆ ಹೊಳಿತು. ಅವನು ತನ್ನ ತಂಗಿಯನ್ನು ಸಮಾಧಾನಪಡಿಸಿ ತನ್ನ ಪುಷ್ಪಕ ವಿಮಾನವನ್ನು ಹತ್ತಿಕೊಂಡು ಮಾರೀಚನ ಬಳಿಗೆ ಬಂದ. ಕುಶಲಕ್ಷೇಮ ಎಲ್ಲ ಆದ ಮೇಲೆ ಸೀತೆಯನ್ನು ಅಪಹರಿಸೋಕೆ ಅವನ ಸಹಾಯವನ್ನು ಕೇಳ್ದ. ಶ್ರೀರಾಮನ ಹೆಸರನ್ನು ಕೇಳಿದ್ದೇ ತಡ ಮಾರೀಚ ಗಡಗಡ ನಡುಗ್ದ. ರಾಮ ತನ್ನ ತಾಯಿ ತಾಟಕಿಯನ್ನು ಕೊಂದಿದ್ದನ್ನು ಅವನಿನ್ನೂ ಮರೆತಿರಲಿಲ್ಲ. ಅವನು ರಾವಣನಿಗೆ ಹೇಳ್ದ, ಶ್ರೀರಾಮ ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಣೆ ಮಾಡ್ತಿದ್ದ. ನಾನು ಅದನ್ನು ಕೆಡಿಸೋಕೆ ಹೋದಾಗ ರಾಮನ ಬಾಣದ ರುಚಿಯನ್ನು ಕಂಡಿದ್ದೇನೆ. ಈಗಲೂ ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೈ ನಡುಗುತ್ತೆ. ಒಂದು ಬಾಣದಿಂದ ಸುಬಾಹುವನ್ನು ಕೊಂದ, ಮತ್ತೊಂದರಿಂದ ನನ್ನನ್ನು ಸಮುದ್ರಕ್ಕೆ ಎಸೆದ. ನೀನವನ ತಂಟೆಗೆ ಹೋಗಬೇಡ. ಅಲ್ಲದೆ ಸೀತೆಯನ್ನು ಬಯಸೋದು ಸಹ ಒಂದು ಪಾಪದ ಕೆಲಸನೇ. ಅವಳು ಪವಿತ್ರತೆಯ ಸ್ವರೂಪ. ಅವಳ ಕೋಪ ನಿನ್ನನ್ನು ಭಸ್ಮ ಮಾಡಿಬಿಡುತ್ತೆ. ಇದನ್ನೆಲ್ಲ ಕೇಳಿಬಿಟ್ಟು ರಾವಣ ಬಹಳ ಸಿಟ್ಟಾದ. ಮಾರೀಚ, ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಉಪದೇಶ ಕೇಳಲಿಕ್ಕಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕು, ಇಲ್ಲ ಅಂದರೆ ನನ್ನ ಕೈಯಿಂದಲೇ ನೀನು ಸಾಯಬೇಕಾಗುತ್ತೆ ಅಂತ ಆರ್ಭಟಿಸಿದ. ಮಾರೀಚನಿಗನ್ನಿಸ್ತು ಇನ್ನೇನು ತನ್ನ ಸಾವು ಖಚಿತ ಅಂತ. ರಾವಣನ ಕೈಯಿಂದ ಸಾಯೋದ್ರ ಬದಲು ರಾಮನ ಕೈಯಿಂದಲೇ ಸಾಯೋಣ ಅಂತ ಅವನು ನಿರ್ಧಾರ ಮಾಡ್ದ. ರಾವಣನ ಯೋಚನೆಯಂತೆ ನಡೆಯೋಕೆ ಅವನು ತೀರ್ಮಾನ ಮಾಡ್ದ. ಒಂದು ದಿವಸ ಸೀತೆ ತೋಟದಲ್ಲಿ ಹೂ ಬಿಡಿಸ್ತಾ ಇದ್ಲು. ಸ್ವಲ್ಪ ದೂರದಲ್ಲಿ ಮಿಂಚಿನಂತೆ ಹೊಳೆಯುವ ಒಂದು ಚಿನ್ನದ ಜಿಂಕೆಯನ್ನು ನೋಡಿದ್ಲು. ರಾಮ ಲಕ್ಷ್ಮಣರು ಅದನ್ನು ನೋಡಲಿ ಅಂತ, ಆರ್ಯಪುತ್ರ ಬನ್ನಿ ಬನ್ನಿ ಈ ಜಿಂಕೆಯನ್ನು ನೋಡಿ ಅಂತ ಕೂಗಿದ್ಲು. ರಾಮ ಬಂದ ಕೂಡಲೇ ನನಗೆ ಆ ಜಿಂಕೆಯನ್ನು ತಂದುಕೊಡಿ, ಅದನ್ನು ನಾನು ಸಾಕ್ತೀನಿ ಅಂತ ಅಂದ್ಲು. ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ದ, ಲಕ್ಷ್ಮಣ ಸ್ವಲ್ಪ ಬಿಲ್ ಕೊಡು, ಸೀತೆಯ ಮನಸ್ಸನ್ನು ಕದ್ದಿರುವ ಆ ಜಿಂಕೆಯನ್ನು ನಾನು ಈಗಲೇ ಹಿಡ್ಕೊಂಡು ಬರ್ತೀನಿ ಅಂತ ಅಂದ. ಲಕ್ಷ್ಮಣನಿಗೆ ಯಾಕೋ ಸಂದೇಹ ಬಂತು. ಅವನು ಹೇಳ್ದ, ಅಣ್ಣ ಇದು ನಿಜವಾದ ಜಿಂಕೆ ಹಂಗೆ ಕಾಣ್ತಿಲ್ಲ, ಬಹುಶಃ ಇದು ರಾಕ್ಷಸರ ಮಾಯೆ ಇರಬೇಕು. ಶ್ರೀರಾಮ ಹೇಳ್ದ, ಇದು ನಿಜವಾದ ಜಿಂಕೆಯಾಗಿದ್ದರೆ ನಾನು ಸೀತೆಗೆ ತರ್ತೀನಿ. ಅಕಸ್ಮಾತ್ ಅದು ರಾಕ್ಷಸ ಆಗಿದ್ದಲ್ಲಿ ಅಲ್ಲೇ ಕೊಲ್ತೀನಿ, ನೀನ್ಯಾಕೆ ಭಯ ಪಡ್ತೀಯ? ಭಯ ಪಡಬೇಡ. ಆದರೆ ನೀನು ಜಾಗ್ರತೆಯಾಗಿ ಸೀತೆಯನ್ನು ನೋಡ್ಕೋ, ಯಾವ ಕಾರಣಕ್ಕೂ ಅವಳನ್ನು ಬಿಟ್ಟು ಇಲ್ಲಿಂದ ಕದಲಬೇಡ ಅಂತ ಹೇಳಿ ಶ್ರೀರಾಮ ಜಿಂಕೆಯ ಬೆನ್ನಟ್ಟಿ ಹೊರಟ. ಆ ಜಿಂಕೆ ಬೇರೆ ಯಾರೂ ಆಗಿರದೆ ಮಾರೀಚನಾಗಿತ್ತು. ಅದು ರಾಮ ತನ್ನನ್ನು ಬೆನ್ನಟ್ಟಿ ಬರೋದನ್ನು ಕಂಡು ಜೋರಾಗಿ ಓಡೋಕೆ ಶುರು ಮಾಡ್ತು. ಅದು ರಾಮನನ್ನು ತುಂಬ ಆಟ ಆಡಿಸ್ತು. ಹತ್ತಿರದಲ್ಲೇ ಇದೆ, ಇನ್ನೇನು ಹಿಡಿದೇ ಬಿಡೋಣ ಅನ್ನೋಷ್ಟರಲ್ಲಿ ಛಂಗಂತ ನೆಗೆದು ದೂರ ಓಡ್ತಾ ಇತ್ತು. ಕೊನೆಗೆ ರಾಮ ಅದು ಇನ್ನೇನು ಕೈಗೆ ಸಿಗೋದಿಲ್ಲ ಅಂತ ತೀರ್ಮಾನ ಮಾಡಿ ಅದನ್ನು ಕೊಲ್ಲೋಕೆ ಬಾಣವನ್ನು ಧನಸ್ಸಿಗೆ ಹೂಡ್ಬಿಟ್ಟು ಎಳೆದು ಬಾಣವನ್ನು ಬಿಟ್ಟ. ಆ ಬಾಣ ಜಿಂಕೆಗೆ ತಗುಲ್ಬಿಡ್ತು. ಜಿಂಕೆ ಕೆಳಗೆ ಬಿತ್ತು. ಬೀಳುವಾಗ ರಾಮನ ಧ್ವನಿಯನ್ನೇ ಅನುಕರಿಸಿ ಹಾ ಸೀತೆ, ಹಾ ಲಕ್ಷ್ಮಣ ಅಂತ ಕೂಗ್ಕೊಂಡು ಪ್ರಾಣ ಬಿಡ್ತು. ಮಾರೀಚನ ಕೂಗು ಸೀತಾ ಲಕ್ಷ್ಮಣರ ಕಿವಿಯನ್ನು ಮುಟ್ಟಿತು. ಕೂಗನ್ನು ಕೇಳಿದ ಸೀತೆ ಭಯದಿಂದ ನಡುಗಿದ್ಲು. ಲಕ್ಷ್ಮಣ ಬೇಗ ಹೋಗು, ನಿಮ್ಮಣ್ಣ ಯಾವುದೋ ಆಪತ್ನಲ್ಲಿ ಸಿಕ್ಕಾಕೊಂಡಿರೋ ಹಂಗೆ ಕಾಣುತ್ತೆ ಅಂತ ಅಂದ್ಲು. ಆದರೆ ಲಕ್ಷ್ಮಣ ಶಾಂತವಾಗಿದ್ದ. ಅವನು ಅತ್ತಿಗೆಗೆ ಹೇಳ್ದ, ಅತ್ತಿಗೆ ಭಯ ಪಡಬೇಡಿ, ರಾಮನಿಗೆ ಯಾವ ಆಪತ್ತು ಬರೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ರಾಕ್ಷಸರ ಕುತಂತ್ರ ವಂಚನೆ ಅಂತ ಕಾಣುತ್ತೆ. ಆದರೆ ಸೀತೆ ಲಕ್ಷ್ಮಣ ಏನು ಹೇಳಿದರೂ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಲಕ್ಷ್ಮಣನನ್ನು ಹೋಗೋಕ್ಕೆ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ಲು. ಕೊನೆಗೆ ಲಕ್ಷ್ಮಣ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಡೋಕೆ ಮುಂಚೆ ನೆಲದ ಮೇಲೆ ಒಂದು ಗೆರೆ ಎಳೆದ್ಬಿಟ್ಟು ಸೀತೆಗೆ ಹೇಳ್ದ, ತಾಯಿ, ನೀವು ಯಾವ ಕಾರಣಕ್ಕೂ ಈ ಗೆರೆಯನ್ನು ದಾಟಿ ಆಚೆಗೆ ಹೋಗಬಾರ್ದು. ಅಲ್ಲಿ ತನಕ ನಿಮಗೆ ಯಾವ ಆಪತ್ತು ಬರೋದಿಲ್ಲ. ತುಂಬ ಎಚ್ಚರವಾಗಿರಿ. ರಾವಣನಿಗೆ ಅವನ ಉಪಾಯ ಫಲಿಸಿದ್ದನ್ನು ನೋಡಿ ತುಂಬ ಸಂತೋಷ ಆಯಿತು. ಸೀತೆ ಬೇರೆ ಈಗ ಒಬ್ಬಂಟಿಯಾಗಿದ್ಲು. ಒಬ್ಬ ಸಾಧುವಿನ ವೇಷವನ್ನು ತಾಳಿ ಸೀತೆ ಇದ್ದ ಪರ್ಣಶಾಲೆಗೆ ಬಂದ.
ವೇದ ಮಂತ್ರಗಳನ್ನು ಉಚ್ಚಾರ ಮಾಡೋಕ್ಕೆ ಶುರು ಮಾಡ್ದ. ಆ ಮಂತ್ರಗಳ ಪಠನವನ್ನು ಕೇಳಿ ಸೀತೆ ಹೊರಗೆ ಬಂದಳು. ಕಾವಿ ಉಟ್ಕೊಂಡು ಕಮಂಡಲ ಹಿಡಿದಿದ್ದ ಸನ್ಯಾಸಿಯನ್ನು ನೋಡಿ ಸೀತೆಯ ಮನಸ್ಸಿನಲ್ಲಿ ಗೌರವ ಭಾವನೆ ಮೂಡಿತು. ಅವನಿಗೆ ಬೇಕಾದ ಆಹಾರವನ್ನು ತಂದು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಅವನನ್ನು ಕರೆದ್ಲು. ರಾವಣ ತಾನು ಬರೋದಿಲ್ಲ, ನೀನೇ ಬರಬೇಕು ಅಂಥೇಳಿ ಅವಳನ್ನೇ ಹತ್ತಿರ ಕರೆದ. ಆದರೆ ಸೀತೆ ನಾನು ಈ ಗೆರೆನ ದಾಟಿ ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ಲು. ಹುಸಿ ಮುನಿಸಿನಿಂದ ರಾವಣ, ಹಾಗಾದರೆ ನನಗೆ ಆ ಭಿಕ್ಷೆನೇ ಬೇಡ, ನಾನು ಶಾಪ ಕೊಟ್ಟುಬಿಡ್ತೀನಿ ಅಂತ ಏನೇನೋ ಹೇಳಲಿಕ್ಕೆ ಶುರು ಮಾಡ್ದ. ಅಲ್ಲಿಂದ ಹೊರಡೋಕ್ಕೆ ಅನುವಾದ. ಸೀತೆ ಅವಮಾನಿತಳಾಗಿ ಮನೆ ಬಾಗಿಲಿಗೆ ಬಂದ ಸಾಧುಗಳನ್ನು ಹಾಗೆ ಕಳಿಸಬಾರ್ದು, ಅವರಿಗೆ ಅವಮಾನ ಮಾಡಬಾರ್ದು ಅಂಥೇಳಿ ಗೆರೆ ದಾಟಿ ಹೊರಗೆ ಬಂತು. ತಕ್ಷಣ ರಾವಣ ತನ್ನ ನಿಜ ರೂಪವನ್ನು ತಾಳಿ ಅವಳ ಕೈಯನ್ನು ಹಿಡ್ಕೊಂಡ. ಸೀತೆ ತುಂಬ ಬೆದರಿಬಿಟ್ಲು. ರಾವಣ ಸೀತೆಗೆ ಹೇಳ್ದ, ನಾನು ರಾವಣ, ಲಂಕಾಧಿಪತಿ, ನಮ್ಮ ಅರಮನೆಗೆ ಹೋಗೋಣ ನಡಿ. ಅಲ್ಲಿ ನೀನು ನನ್ನನ್ನು ಮದುವೆ ಆಗು. ಸಾವಿರಾರು ದಾಸಿಯರು ನಿನ್ನ ಸೇವೆ ಮಾಡ್ತಾರೆ. ಆ ಭಿಕಾರಿ ರಾಮನನ್ನು ಮರೆತು ಬಿಡು. ತಕ್ಷಣ ಅಲ್ಲಿ ಪುಷ್ಪಕ ವಿಮಾನ ಮುಂದೆ ಬಂತು. ಅದರಲ್ಲಿ ಸೀತೆಯನ್ನು ಬಲವಂತವಾಗಿ ಎಳೆದು ಕೂರಿಸ್ಕೊಂಡು ಹಾರಿ ಹೊರಟ. ಇದೇ ಸಮಯದಲ್ಲಿ ರಾಮ ದುಗುಡದಿಂದ, ಒಂದು ರೀತಿಯ ಆತಂಕದಿಂದ, ಇತ್ತ ಜಿಂಕೆಯ ರೂಪದಲ್ಲಿದ್ದ ಮಾಯಾವಿ ರಾಕ್ಷಸ ಮಾರೀಚ ಸತ್ತೋದ್ಮೇಲೆ ರಾಮನಿಗೂ ಸಹ ಅನುಮಾನ ಶುರುವಾಯಿತು. ಅವನು ದುಗುಡದಿಂದ ವೇಗವಾಗಿ ಪರ್ಣಶಾಲೆಯತ್ತ ಓಡಿ ಬರ್ತಾ ಇದ್ದ. ಲಕ್ಷ್ಮಣನೂ ಸಹ ರಾಮನನ್ನು ಹುಡುಕೊಂಡು ಅವನ ಎದುರಿಗೆ ಬರ್ತಾ ಇರೋದನ್ನು ಅವನು ನೋಡಿ ಆಶ್ಚರ್ಯಪಟ್ಟ. ಲಕ್ಷ್ಮಣ, ಸೀತೆಯನ್ನು ಬಿಟ್ಟು ಯಾಕೆ ಬಂದೆ ಅಂತ ಒಂದೇ ಉಸಿರಿನಲ್ಲಿ ಕೂಗಿ ಕೇಳ್ದ. ಲಕ್ಷ್ಮಣ ನಡೆದದ್ದನ್ನೆಲ್ಲ ಹೇಳ್ದ. ಅದನ್ನು ಕೇಳ್ತಾ ಇರುವಾಗಲೇ ಶ್ರೀರಾಮನಿಗೆ ಏನೋ ಅನಾಹುತ ಆಗಿರಬಹುದು ಅಂತ ಅನ್ನಿಸ್ತು. ಇಬ್ಬರು ಬೇಗ ಬೇಗ ಪರ್ಣಶಾಲೆಗೆ ಬಂದರು. ಸೀತೆಯಲ್ಲಿ ಇಲ್ದಿರೋದನ್ನು ನೋಡಿಬಿಟ್ಟು ಇಬ್ಬರಿಗೂ ಆತಂಕ ಆಯಿತು. ಅಲ್ಲಿ ಇಲ್ಲಿ ಓಡಾಡಿ ಸೀತೆಯನ್ನು ಹುಡುಕಿದ್ರು. ಸೀತೆಯ ಸುಳಿವು ಎಲ್ಲೂ ಸಿಗಲಿಲ್ಲ. ಶ್ರೀರಾಮ, ಅಯ್ಯೋ ವೈದೇಹಿ, ಜಾನಕಿ, ಸೀತಾ ಅಂತ ಹುಚ್ಚನಂತೆ ಕೂಗುದ. ಅಲ್ಲದೆ ನಾನು ಈ ಜಾಗ ಬಿಟ್ಟು ಇನ್ನೆಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಸಾಯ್ತೀನಿ ಅಂತ ಹೇಳ್ದ. ಲಕ್ಷ್ಮಣ ರಾಮನನ್ನು ವಿಧ ವಿಧವಾಗಿ ಸಂತೈಸಿದ. ಮತ್ತೆ ಇಬ್ಬರು ಸೀತೆಯನ್ನು ಹುಡುಕ್ತಾ ಹೊರಟರು. ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜಟಾಯು ಎಂಬ ಒಂದು ಪಕ್ಷಿ ಮರದ ಮೇಲೆ ಕೂತಿತ್ತು. ಆ ಪಕ್ಷಿ ಶ್ರೀರಾಮನ ತಂದೆ ದಶರಥನ ಸ್ನೇಹಿತನಾಗಿತ್ತು. ಅದು ಸೀತೆಯ ಆರ್ತನಾದ ಕೇಳಿದ್ದೇ ತಡ ಆಕಾಶಕ್ಕೆ ಹಾರಿ ರಾವಣನ ಪುಷ್ಪಕ ವಿಮಾನದ ಮುಂದೆ ಬಂದು ನಿಂತ್ಕೊಂತು. ಸೀತೆಯನ್ನು ಬಿಡಿಸೋಕೆ ಬಹಳ ಪ್ರಯತ್ನ ಮಾಡ್ತು. ರಾವಣನ ಜೊತೆಗೆ ಯುದ್ಧ ಮಾಡ್ತು. ಕೋಪಗೊಂಡ ರಾವಣ ತನ್ನ ಕತ್ತಿಯಿಂದ ಅದರ ರೆಕ್ಕೆಗಳನ್ನು ಕತ್ತರಿಸಾಕ್ದ. ಪಾಪ ಜಟಾಯು ದೊಪ್ಪಂತ ಕೆಳಗೆ ಬಿದ್ದುಬಿಡ್ತು. ರಕ್ತವನ್ನು ಸುರಿಸ್ತಾ ಅದು ಅಲ್ಲೇ ಬಿದ್ದಿದ್ದು ರಾಮ ಲಕ್ಷ್ಮಣರ ಬರುವಿಕೆಗಾಗಿ ಪ್ರಾಣ ಹಿಡ್ಕೊಂಡು ಕಾಯ್ತಾ ಇತ್ತು. ಸೀತೆಯನ್ನು ಹುಡುಕ್ತಾ ರಾಮ ಲಕ್ಷ್ಮಣರು ಆ ಮಾರ್ಗವಾಗಿ ಬಂದರು. ಅವರನ್ನು ಕಂಡಿದ್ದೇ ತಡ ಆರ್ತ ಸ್ವರದಲ್ಲಿ ಅವರನ್ನು ಹತ್ರ ಕರೀತು. ಓ ರಾಮ, ರಾವಣ ಸೀತೆಯನ್ನು ಕತ್ಕೊಂಡು ಹೋಗ್ಬಿಟ್ಟ. ನಾನು ಅವಳನ್ನ ಕಾಪಾಡೋಕ್ಕೆ ತುಂಬ ಪ್ರಯತ್ನ ಮಾಡಿದೆ. ಆದರೆ ಆ ಕಟುಕ ರಾವಣ ನನ್ನ ರೆಕ್ಕೆಗಳನ್ನೇ ಕತ್ತರಿಸಿ ಹಾಕಿ ವಿಮಾನದಲ್ಲಿ ಹೊರಟೋಗ್ಬಿಟ್ಟ ಅಂತ ಹೇಳಿ ಜಟಾಯು ತನ್ನ ಪ್ರಾಣವನ್ನು ಬಿಡ್ತು. ಜಟಾಯುವಿನ ಮರಣದಿಂದ ರಾಮನಿಗೆ ತುಂಬ ಸಂಕಟ ಆಯಿತು. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಜಟಾಯುವಿನ ದೇಹವನ್ನು ಚಿತೆಯ ಮೇಲಿಟ್ಟು ಅದಕ್ಕೆ ಒಬ್ಬ ಮಗನಂತೆ ಅಗ್ನಿ ಸಂಸ್ಕಾರ ಮಾಡ್ದ.